ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ.
ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ. ಆ ಕ್ಯಾಂಪ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಚಿನ್ನಯ್ಯನ ಮೂಲವನ್ನ ಕೇವಲ ಎಸ್ಐಟಿ ಮಾತ್ರವಲ್ಲ, ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದೆ. ವೋಟರ್ ಲಿಸ್ಟ್ನಲ್ಲಿ ಚಿನ್ನಯ್ಯ, ಆತನ ಪತ್ನಿಯ ವಿವರ ಪತ್ತೆಯಾಗಿದೆ. ಈ ಮಾಸ್ಕ್ ಮ್ಯಾನ್ನ ಅಡ್ರೆಸ್, ಫೋಟೋ ಇದನ್ನ ಆಧಾರವಾಗಿಟ್ಕೊಂಡು ಕೇಂದ್ರ ಗುಪ್ತಚರ ಇಲಾಖೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಚಿನ್ನಯ್ಯನ ಬಗ್ಗೆ ಇನ್ನಷ್ಟು ಕೆದಕಿದಾಗ ಮತಾಂತರ ಜಾಲದ ಸುಳಿವು ಕೂಡ ಲಭ್ಯವಾಗಿದೆ. ಕ್ರೈಸ್ತ ಮತಾಂತರಿ ಆರೋಗ್ಯ ಸ್ವಾಮಿ ಅನ್ನುವವರ ಜೊತೆಯಲ್ಲಿ ಚಿನ್ನಯ್ಯ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದ. ಅಲ್ಲಿಗೆ ಧರ್ಮಸ್ಥಳದ ವಿರುದ್ಧವಾಗಿ ಈತ ಯಾಕೆ ಮಾತನಾಡ್ದ ಅನ್ನೋದಕ್ಕೆ ಒಂದಂತೂ ಸ್ಪಷ್ಟ ಕಾರಣ ಇಲ್ಲಿ ಲಭ್ಯ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ಈತ ನಿಂತಿದ್ಯಾಕೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವಂತೂ ಇದೀಗ ಲಭ್ಯವಾಗ್ತಾ ಇದೆ.